ಅಲ್ಲ. ಬಟ್ ಸ್ವಾತಿ ಅವರೇ, ಒಂದ್ ಸ್ವಲ್ಪ ಕ್ಷಣಗಳ ಕಾಲ ಪಾರ್ಟಿ ಡಿಫರೆನ್ಸ್ ಅನ್ನ ಬಿಟ್ಟು ನಾನು ಕೇವಲ ಒಬ್ಬ ಬೆಂಗಳೂರಿನ ನಾಗರಿಕರಾಗಿ, ಅಫ್ಕೋರ್ಸ್ ನಾವೆಲ್ಲ ಆಚೆಯಿಂದ ಬಂದು ಇಲ್ಲಿ ಬದುಕನ್ನ ಕಂಡುಕೊಂಡಿದ್ರು ಕೂಡ ಇಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಬಹುತೇಕರು ನಾವು ಬೆಂಗಳೂರಿನ ನಾಗರಿಕರು. ಒಬ್ಬ ಬೆಂಗಳೂರಿನ ನಾಗರಿಕರಾಗಿ ನಿಮಗೇನ್ ಅನ್ಸುತ್ತೆ, ಬೆಂಗಳೂರಿನಂತ ಸಿಟಿಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ತಾರೆ ಅಂತಂದ್ರೆ ಇದು ಮಿಯರ್ ಕೋಇನ್ಸಿಡೆನ್ಸಾ ಅಥವಾ ಇಲ್ಲಿ ಅಧಿಕಾರಿಗಳು, ಸರ್ಕಾರ ಇವುಗಳ ಲೋಪದೋಷ ಇಲ್ವೇ ಇಲ್ವಾ? ನಾನು ಕೇವಲ ಒಬ್ಬ ನಾಗರಿಕಳಾಗಿ ನೀವು ಇನ್ಸಿಡೆಂಟ್ ಅನ್ನು ಹೇಗೆ ಗಮನಿಸ್ತಿದ್ದೀರಿ ಅನ್ನೋದನ್ನ ತಿಳ್ಕೊಳ್ಳೋಕೆ ಬಯಸ್ತೀನಿ. ಸ್ಮಿತಾ ಅವರೇ, ನಾಗರಿಕಳಾಗಿಯೂ ಪಕ್ಷದ ವಕ್ತಾರೆಯಾಗಿಯೂ ಮತ್ತು ಜವಾಬ್ದಾರಿಯುತ ಓರ್ವ ವ್ಯಕ್ತಿಯಾಗಿಯೂ ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ ಬಹಳ ದುರ್ದೈವ. ಅದು ನಡಿಬಾರ್ದಿತ್ತು. ಆ ಎಲ್ಲ ಕುಟುಂಬಗಳ ಜೊತೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದ್ದೀವಿ. ಅದಕ್ಕೆ ಪರಿಹಾರ ಕೊಟ್ಟಿದ ತಕ್ಷಣ ಜೀವನ ವಾಪಸ್ ತೆಗೆದುಕೊಂಡು ಬರ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಿಹಾರದ ಮೂಲಕ ಎಲ್ಲೋ ಒಂದಿಷ್ಟು ನೋವನ್ನು ಭರಿಸುವಂತಹ ಕೆಲಸ ಆಗಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ಪರಿಹಾರಗಳು ಸಿಗುತ್ತೆ ಹೊರತು ಅದರಿಂದ ಸಾವನ್ನ ಅಥವಾ ಜೀವವನ್ನ ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳದೇ ಇದ್ದಿದ್ರು ನಾನೇ ಹೇಳ್ತಾ ಇದ್ದೆ. ನಾನು ಇವತ್ತಿನ ದಿನ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪಕ್ಷದ ವಕ್ತಾರೆಯನ್ನಾಗಿ ಅನ್ನೋದಕ್ಕಿಂತ ಆಧುನಿಕ ಬೆಂಗಳೂರಿನ ನಿವಾಸಿಯಾಗಿ, ಯಾಕೆಂತಂದ್ರೆ ನಾನು ಬೆಂಗಳೂರು ನೋಡೋದಕ್ಕೆ ಶುರು ಮಾಡಿದಾಗ ಬೆಂಗಳೂರು ಆಗಷ್ಟೇ ಕಣ್ ತೆರೆದುಕೊಳ್ತಾ ಇದ್ದಂಥದ್ದು, ಐಟಿಗೆ ಕಣ್ ತೆರೆದುಕೊಳ್ತಾ ಇದ್ದಂಥದ್ದು. ಇವತ್ತಿನ ದಿನ ನಾವು ಏನು ಈ ಬೃಹತ್ ಬೆಂಗಳೂರು ಅಂತ ಕರಿತೀವಿ, ಇವತ್ತಿನ ದಿನ ಈ ಆಧುನಿಕ ಬೆಂಗಳೂರು ಅಂತ ಕರಿತೀವಿ, ಈ ಚಮತ್ಕಾರಯುತ ಬೆಂಗಳೂರು ಅಂತ ಕರಿತೀವಿ, ಇದಕ್ಕೆ ತೆರೆದುಕೊಂಡಂತಹ ಬೆಂಗಳೂರನ್ನ ನಾನು ನೋಡ್ಕೊಂಡು ಬಂದಿರುವಂತದ್ದು, ನಾನು ನೋಡ್ಕೊಂಡು ಬೆಳೆದಿರುವಂತದ್ದು ಈ ಬೆಂಗಳೂರನ್ನ. 2008ರಲ್ಲಿ ಏನು ಮಾನ್ಯ ಅಶೋಕ್ ಗೌಡ್ರು ರಾಮಕೃಷ್ಣ ಹೆಗಡೆ ಅವರ ಕಾಲಕ್ಕೆ ಹೋದ್ರು, ತೀರಾ ಆ ಕಾಲಕ್ಕೆ ಹೋಗೋದು ಬೇಡ, ಇವತ್ತಿನ ಕಾಲಘಟ್ಟಕ್ಕೆ ಬರೋಣ. 2008ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನಿರ್ಮಾಣ ಆದ ನಂತರದಲ್ಲಿ ಸಾಮ್ರಾಟ್ ಅಶೋಕ್ ಅಂತಾನೆ ಎಲ್ಲಾ ಮಾಧ್ಯಮಗಳಲ್ಲಿ ಬಿರುದಾಂಕಿತರಾದಂತಹ ಮಾನ್ಯ ಅಶೋಕ್ ಅವರ ಕೊಡುಗೆ ಏನು ಅನ್ನೋದನ್ನ ನಾವಿವತ್ತಿನ ಆಕ್ಚುಲಿ ಚರ್ಚೆ ಮಾಡಬೇಕಾಗಿದೆ. ಇದರ ಮೂಲ ಸಮಸ್ಯೆ ಎಲ್ಲಿ ಹುಟ್ಕೊಳ್ಳುತ್ತೆ ಅಂತಂದ್ರೆ ಈ ವಿಚಾರವನ್ನ ಚರ್ಚೆ ಮಾಡಿದಾಗ ಆಕ್ಚುಲಿ ಅರ್ಥ ಆಗುವಂತದ್ದು ಇವತ್ತಿನ ಬೆಂಗಳೂರು ಯಾಕೆ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅನ್ನುವಂಥದ್ದು. ಬಿಬಿಎಂಪಿ ಅನ್ನುವಂತಹ ಒಂದು ವ್ಯಾಪ್ತಿಗೆ ತೆಗೆದುಕೊಂಡು ಬಂದು ಸಿಕ್ಕಾಪಟ್ಟೆ ಒತ್ತುವರಿಗಳನ್ನ ಮಾಡಿ ಕೆರೆಗಳಿರೋ ಕಡೆ ಎಲ್ಲಾ ಕಡೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಇವರು ರಾಜಕಾಲುವೆಗಳ ಬಗ್ಗೆ ಮಾತಾಡ್ತಿದ್ರು. ರಾಜಕಾಲುವೆಗಳು ಎಲ್ಲಿದೆ ಅಂತ ನಕ್ಷೆಯಲ್ಲಿ ಗುರುತು ಕೂಡ ಸಿಗದೇ ಇರೋ ಹಾಗೆ ಬೆಂಗಳೂರಿನ ವ್ಯಾಪ್ತಿಯನ್ನ ಬೆಳೆಯೋದಿಕ್ಕೆ, ನಾನು ಬೆಂಗಳೂರಿನ ಹೊರವಲಯಗಳ ಬಗ್ಗೆ ಮಾತಾಡ್ತಿಲ್ಲ, ನಾನು ಬೆಂಗಳೂರಿನ ಒಳಗಡೆ ಮಾತಾಡ್ತಾ ಇದ್ದೀನಿ. ಎಲ್ಲೋ ಇಲ್ಲೇ ಏನೋ ದೊಡ್ಡ ದೊಡ್ಡ ರಸ್ತೆಗಳಿರುವಂತಹ ಜಯನಗರ ಬಗ್ಗೆ ಮಾತಾಡಿದ್ರೆ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಉತ್ರಳ್ಳಿಯನ್ನ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಳಗಡೆ ಇರುವಂತಹ ಸ್ಟುಡಿಯೋಗಳ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ರಸ್ತೆಗಳಿರುವಂತಹ ನಾನು ಬಸವನಗುಡಿ, ಚಾಮರಾಜಪೇಟೆ ಅಂದ್ರೆ ಕೈಂಡ್ ಆಫ್ ವೆಲ್ ಡ್ರೈನೇಜ್ ಸಿಸ್ಟಮ್, ಸಿವೇಜ್ ಸಿಸ್ಟಮ್ ಇರುವಂತಹ ಇದರ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ಸ್ವಲ್ಪ ದೂರದಲ್ಲಿ ಹೋದ್ರೆ ಶ್ರೀನಗರದ ಆಸುಪಾಸಲ್ಲಿರುವಂತಹ ಸ್ಲಂಗಳ ಬಗ್ಗೆ ಆಗಿರಬಹುದು, ಮತ್ತೆ ಇವತ್ತಿನ ದಿನ ನಾವೇನು ಚಿಕ್ಕಪೇಟೆಗಿಂತ ಮುಂಚೆ ಬರುವಂತಹ ಏರಿಯಾಗಳಾಗಿರಬಹುದು. ಸೊ ಇದರ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನ ಹೊರವಲಯದ ಬಗ್ಗೆ, ಬೆಂಗಳೂರು ಆಗ್ತಾ ಇರುವಂತಹ ಜಾಗತೀಕರಣದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆದ್ರೆ ಬೆಂಗಳೂರಿನ ಒಳಗಡೆ ಬೆಂಗಳೂರು ಇದ್ದಂತಹ ಸಂಸ್ಕೃತಿಯನ್ನ, ಬೆಂಗಳೂರು ಇದ್ದಂತಹ ಒಂದು ನಾಗರಿಕತೆಯನ್ನ ಸುಟ್ಟಾಕಿದಂತಹ ಒಂದು ಶ್ರೇಷ್ಠತೆ ಯಾರಿಗಾದ್ರೂ ಸಲ್ಲುತ್ತೆ ಅಂತಂದ್ರೆ ಅದು 2008ರಿಂದ 2013 ತನಕ ಇದ್ದಂತಹ ಬಿಜೆಪಿ ಹೇಳಿ ಅಶೋಕ್ ಅವ್ರ ಹೆಂಗ್ ಕಾರಣ, ಅದರ ಜೊತೆಯಲ್ಲೇ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಅವಾಗ ಯಾಕೆ ಮೌನವಾಗಿತ್ತು, ಯಾಕೆ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ? ಬಿಬಿಎಂಪಿ ಇರ್ಲಿಲ್ವಾ ಅವಾಗ? ಚುನಾವಣೆಗಳಾಗಿತ್ತಲ್ಲ, ಕಾರ್ಪೊರೇಟರ್ಗಳಿದ್ರಲ್ಲ, ಅವರು ಶಾಮೀಲಾಗಿದ್ರ? ಹಾಗಾದ್ರೆ ಅವಾಗ ವಾಪಸ್ ಬರ್ತಾ ಇದ್ದೀನಿ ನಾನು. 2013ರಲ್ಲಿ ಅದಾದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಬಿಎಂಪಿ ಅನ್ನೋದು ಅವತ್ತಿನ ದಿನಕ್ಕೆ ಹೊಸದಾದಂತಹ ಒಂದು ಕಾನ್ಸೆಪ್ಟ್. ಹೌದಪ್ಪ, ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ಇಡೀ ಬೆಂಗಳೂರಿಗೆ ಒಂದು ನವೀಕರಣಗೊಳಿಸುವಂತಹ ಅಥವಾ ಇಡೀ ಬೆಂಗಳೂರನ್ನ ಸುಂದರಗೊಳಿಸುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಬಿಜೆಪಿ ತೆಗೆದುಕೊಂಡು ಬಂದಿದೆ ಅಂತ ಅವತ್ತಿನ ದಿನ ನಾವು ವಿರೋಧ ಪಕ್ಷದಲ್ಲಿದ್ರೂ ಕೂಡ ಈ ಒಂದು ಬಿಲ್ಗೆ ನಾವು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ವಿ. ಹೌದು, ಬೆಂಗಳೂರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು, ತೆಗೆದುಕೊಂಡು ಬರ್ಲಿ
ನಾವು ಜೊತೆಗೆ ನಿಂತ್ಕೋತೀವಿ ಅಂತ. ಆದ್ರೆ ಯಾವಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಶುರು ಆಯಿತು ಬಿಬಿಎಂಪಿಯಲ್ಲಿ 2013ರಲ್ಲಿ ನಾವು ಬಂದ ನಂತರದಲ್ಲಿ, ಐ ಆಮ್ ಗೋಯಿಂಗ್ ದಿಸ್ ಆನ್ ರೆಕಾರ್ಡ್ ಅಂಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ, ಮಾನ್ಯ ಜಾರ್ಜ್ ಅವರಾಗಿರಬಹುದು ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ 2-3 ಮಂತ್ರಿಗಳು ಸೇರಿ ನಾವು ಶುರು ಮಾಡ್ತೀವಿ. ಇಲ್ಲ, ಬೆಂಗಳೂರನ್ನ ಹೀಗೆ ಬಿಟ್ರೆ ಸಾಧ್ಯ ಇಲ್ಲ. ಇದನ್ನ ಮುಂದಿನ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಮೊದಲು ಇಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿರೋದಾಗಿರಬಹುದು, ಮತ್ತೆ ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅದನ್ನ ತೆರವುಗೊಳಿಸುವಂತದ್ದಾಗಿರ್ಬೋದು. ತಮಗೆ ನೆನಪಿರಬಹುದು ಸ್ಮಿತಾ ಅವರೇ, ಮಾನ್ಯ ಮುಖ್ಯಮಂತ್ರಿಗಳು ತೀವ್ರ ಆಕ್ಷೇಪವನ್ನ, ತೀವ್ರ ಜನರ ಆಕ್ರೋಶವನ್ನ ಆ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂದ್ರೆ ರಾಜಕಾಲುವೆಗಳನ್ನ ಎಲ್ಲೆಲ್ಲಿ ಅವರು ಒತ್ತುವರಿ ಮಾಡಿದ್ದಾರೆ ಅದನ್ನ ತೆರವುಗೊಳಿಸುವಂತ ಪರ್ಮಿಷನ್ ಕೊಟ್ಟಿದ್ದೇ ಅವತ್ತಿನ ದಿನದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಇದು. ಇದಾದ ನಂತರದಲ್ಲಿ ನಾನು ನಿಮಗೆ ಒಂದು ವಿಚಾರ ಹೇಳ್ಬಿಡ್ತೀನಿ. 2024ರಲ್ಲಿ ಇನ್ನೇನು ಇಡೀ ಒಂದು ಬೆಂಗಳೂರನ್ನ ಸುಧಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಅಂಡ್ ಅಫ್ ಕೋರ್ಸ್ ಮಾನ್ಯ ಸಿದ್ದರಾಮಯ್ಯನವರ ಕೂಡ ಒಂದು ನೆರವಿನಲ್ಲಿ ನೇತೃತ್ವದಲ್ಲಿ ಜಿಬಿಎ ಹುಟ್ಕೊಳ್ತು. ಜಿಬಿಎ ಅನ್ನೋದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅನ್ನುವಂಥದ್ದು ಯಾವ ರೀತಿ ಅನ್ನೋದನ್ನ ಮಾಡಿದ್ದೆ ಚುನಾವಣೆ ಮಾಡೋದಕ್ಕೆ. ಇವರು ಇಲ್ಲಾಜಿಕಲ್ ಆಗಿ ಯಾವಾಗ ಡಿಲಿಮಿಟೇಷನ್ ಮಾಡಿದ್ರಲ್ಲ, ಅದಾದ ನಂತರದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 7 ವರ್ಷಗಳ ಕಾಲ ಎಲೆಕ್ಷನ್ ಹೋಲ್ಡ್ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ನವರು ಆಡಳಿತದಲ್ಲಿ. ಬಟ್ ಸ್ವಾತಿ ಅವರೇ, ಒಂದ್ ಸ್ವಲ್ಪ ಕ್ಷಣಗಳ ಕಾಲ ಪಾರ್ಟಿ ಡಿಫರೆನ್ಸ್ ಅನ್ನ ಬಿಟ್ಟು ನಾನು ಕೇವಲ ಒಬ್ಬ ಬೆಂಗಳೂರಿನ ನಾಗರಿಕರಾಗಿ, ಅಫ್ಕೋರ್ಸ್ ನಾವೆಲ್ಲ ಆಚೆಯಿಂದ ಬಂದು ಇಲ್ಲಿ ಬದುಕನ್ನ ಕಂಡುಕೊಂಡಿದ್ರು ಕೂಡ ಇಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಬಹುತೇಕರು ನಾವು ಬೆಂಗಳೂರಿನ ನಾಗರಿಕರು. ಒಬ್ಬ ಬೆಂಗಳೂರಿನ ನಾಗರಿಕರಾಗಿ ನಿಮಗೇನ್ ಅನ್ಸುತ್ತೆ, ಬೆಂಗಳೂರಿನಂತ ಸಿಟಿಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ತಾರೆ ಅಂತಂದ್ರೆ ಇದು ಮಿಯರ್ ಕೋಇನ್ಸಿಡೆನ್ಸಾ ಅಥವಾ ಇಲ್ಲಿ ಅಧಿಕಾರಿಗಳು, ಸರ್ಕಾರ ಇವುಗಳ ಲೋಪದೋಷ ಇಲ್ವೇ ಇಲ್ವಾ? ನಾನು ಕೇವಲ ಒಬ್ಬ ನಾಗರಿಕಳಾಗಿ ನೀವು ಇನ್ಸಿಡೆಂಟ್ ಅನ್ನು ಹೇಗೆ ಗಮನಿಸ್ತಿದ್ದೀರಿ ಅನ್ನೋದನ್ನ ತಿಳ್ಕೊಳ್ಳೋಕೆ ಬಯಸ್ತೀನಿ. ಸ್ಮಿತಾ ಅವರೇ, ನಾಗರಿಕಳಾಗಿಯೂ ಪಕ್ಷದ ವಕ್ತಾರೆಯಾಗಿಯೂ ಮತ್ತು ಜವಾಬ್ದಾರಿಯುತ ಓರ್ವ ವ್ಯಕ್ತಿಯಾಗಿಯೂ ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ ಬಹಳ ದುರ್ದೈವ. ಅದು ನಡಿಬಾರ್ದಿತ್ತು. ಆ ಎಲ್ಲ ಕುಟುಂಬಗಳ ಜೊತೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದ್ದೀವಿ. ಅದಕ್ಕೆ ಪರಿಹಾರ ಕೊಟ್ಟಿದ ತಕ್ಷಣ ಜೀವನ ವಾಪಸ್ ತೆಗೆದುಕೊಂಡು ಬರ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಿಹಾರದ ಮೂಲಕ ಎಲ್ಲೋ ಒಂದಿಷ್ಟು ನೋವನ್ನು ಭರಿಸುವಂತಹ ಕೆಲಸ ಆಗಬಹುದೇನೋ ಅನ್ನೋ ಕಾರಣಕ್ಕೋಸ್ಕರ ಪರಿಹಾರಗಳು ಸಿಗುತ್ತೆ ಹೊರತು ಅದರಿಂದ ಸಾವನ್ನ ಅಥವಾ ಜೀವವನ್ನ ವಾಪಸ್ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. ನೀವು ಹೇಳದೇ ಇದ್ದಿದ್ರು ನಾನೇ ಹೇಳ್ತಾ ಇದ್ದೆ. ನಾನು ಇವತ್ತಿನ ದಿನ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪಕ್ಷದ ವಕ್ತಾರೆಯನ್ನಾಗಿ ಅನ್ನೋದಕ್ಕಿಂತ ಆಧುನಿಕ ಬೆಂಗಳೂರಿನ ನಿವಾಸಿಯಾಗಿ, ಯಾಕೆಂತಂದ್ರೆ ನಾನು ಬೆಂಗಳೂರು ನೋಡೋದಕ್ಕೆ ಶುರು ಮಾಡಿದಾಗ ಬೆಂಗಳೂರು ಆಗಷ್ಟೇ ಕಣ್ ತೆರೆದುಕೊಳ್ತಾ ಇದ್ದಂಥದ್ದು, ಐಟಿಗೆ ಕಣ್ ತೆರೆದುಕೊಳ್ತಾ ಇದ್ದಂಥದ್ದು. ಇವತ್ತಿನ ದಿನ ನಾವು ಏನು ಈ ಬೃಹತ್ ಬೆಂಗಳೂರು ಅಂತ ಕರಿತೀವಿ, ಇವತ್ತಿನ ದಿನ ಈ ಆಧುನಿಕ ಬೆಂಗಳೂರು ಅಂತ ಕರಿತೀವಿ, ಈ ಚಮತ್ಕಾರಯುತ ಬೆಂಗಳೂರು ಅಂತ ಕರಿತೀವಿ, ಇದಕ್ಕೆ ತೆರೆದುಕೊಂಡಂತಹ ಬೆಂಗಳೂರು ನಾನು ನೋಡ್ಕೊಂಡು ಬಂದಿರುವಂತದ್ದು, ನಾನು ನೋಡ್ಕೊಂಡು ಬೆಳೆದಿರುವಂತದ್ದು ಈ ಬೆಂಗಳೂರನ್ನ. 2008ರಲ್ಲಿ ಏನು ಮಾನ್ಯ ಅಶೋಕ್ ಗೌಡ್ರು ರಾಮಕೃಷ್ಣ ಹೆಗಡೆ ಅವರ ಕಾಲಕ್ಕೆ ಹೋದ್ರು, ತೀರಾ ಆ ಕಾಲಕ್ಕೆ ಹೋಗೋದು ಬೇಡ, ಇವತ್ತಿನ ಕಾಲಘಟ್ಟಕ್ಕೆ ಬರೋಣ. 2008ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನಿರ್ಮಾಣ ಆದ ನಂತರದಲ್ಲಿ ಸಾಮ್ರಾಟ್ ಅಶೋಕ್ ಅಂತಾನೆ ಎಲ್ಲಾ ಮಾಧ್ಯಮಗಳಲ್ಲಿ ಬಿರುದಾಂಕಿತರಾದಂತಹ ಮಾನ್ಯ ಅಶೋಕ್ ಅವರ ಕೊಡುಗೆ ಏನು ಅನ್ನೋದನ್ನ ನಾವಿವತ್ತಿನ ಆಕ್ಚುಲಿ ಚರ್ಚೆ ಮಾಡಬೇಕಾಗಿದೆ. ಇದರ ಮೂಲ ಸಮಸ್ಯೆ ಎಲ್ಲಿ ಹುಟ್ಕೊಳ್ಳುತ್ತೆ ಅಂತಂದ್ರೆ ಈ ವಿಚಾರವನ್ನ ಚರ್ಚೆ ಮಾಡಿದಾಗ ಆಕ್ಚುಲಿ ಅರ್ಥ ಆಗುವಂತದ್ದು ಇವತ್ತಿನ ಬೆಂಗಳೂರು ಯಾಕೆ ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಅನ್ನುವಂಥದ್ದು. ಬಿಬಿಎಂಪಿ ಅನ್ನುವಂತಹ ಒಂದು ವ್ಯಾಪ್ತಿಗೆ ತೆಗೆದುಕೊಂಡು ಬಂದು ಸಿಕ್ಕಾಪಟ್ಟೆ ಒತ್ತುವರಿಗಳನ್ನ ಮಾಡಿ ಕೆರೆಗಳಿರೋ ಕಡೆ ಎಲ್ಲಾ ಕಡೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಇವರು ರಾಜಕಾಲುವೆಗಳ ಬಗ್ಗೆ ಮಾತಾಡ್ತಿದ್ರು. ರಾಜಕಾಲುವೆಗಳು ಎಲ್ಲಿದೆ ಅಂತ ನಕ್ಷೆಯಲ್ಲಿ ಗುರುತು ಕೂಡ ಸಿಗದೇ ಇರೋ ಹಾಗೆ ಬೆಂಗಳೂರಿನ ವ್ಯಾಪ್ತಿಯನ್ನ ಬೆಳೆಯೋದಿಕ್ಕೆ, ನಾನು ಬೆಂಗಳೂರಿನ ಹೊರವಲಯಗಳ ಬಗ್ಗೆ ಮಾತಾಡ್ತಿಲ್ಲ, ನಾನು ಬೆಂಗಳೂರಿನ ಒಳಗಡೆ ಮಾತಾಡ್ತಾ ಇದ್ದೀನಿ. ಎಲ್ಲೋ ಇಲ್ಲೇ ಏನೋ ದೊಡ್ಡ ದೊಡ್ಡ ರಸ್ತೆಗಳಿರುವಂತಹ ಜಯನಗರ ಬಗ್ಗೆ ಮಾತಾಡಿದ್ರೆ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಉತ್ರಳ್ಳಿಯನ್ನ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಳಗಡೆ ಇರುವಂತಹ ಸ್ಟುಡಿಯೋಗಳ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ರಸ್ತೆಗಳಿರುವಂತಹ ನಾನು ಬಸವನಗುಡಿ, ಚಾಮರಾಜಪೇಟೆ ಅಂದ್ರೆ ಕೈಂಡ್ ಆಫ್ ವೆಲ್ ಡ್ರೈನೇಜ್ ಸಿಸ್ಟಮ್, ಸಿವೇಜ್ ಸಿಸ್ಟಮ್ ಇರುವಂತಹ ಇದರ ಬಗ್ಗೆ ನಾನು ಮಾತಾಡಕ್ ಹೋದ್ರೆ ಸ್ವಲ್ಪ
ಸ್ವಲ್ಪ ದೂರದಲ್ಲಿ ಹೋದ್ರೆ ಶ್ರೀನಗರದ ಆಸುಪಾಸಲ್ಲಿರುವಂತಹ ಸ್ಲಂಗಳ ಬಗ್ಗೆ ಆಗಿರಬಹುದು, ಮತ್ತೆ ಇವತ್ತಿನ ದಿನ ನಾವೇನು ಚಿಕ್ಕಪೇಟೆಗಿಂತ ಮುಂಚೆ ಬರುವಂತಹ ಏರಿಯಾಗಳಾಗಿರಬಹುದು. ಸೊ ಇದರ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನ ಹೊರವಲಯದ ಬಗ್ಗೆ, ಬೆಂಗಳೂರು ಆಗ್ತಾ ಇರುವಂತಹ ಜಾಗತೀಕರಣದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆದ್ರೆ ಬೆಂಗಳೂರಿನ ಒಳಗಡೆ ಬೆಂಗಳೂರು ಇದ್ದಂತಹ ಸಂಸ್ಕೃತಿಯನ್ನ, ಬೆಂಗಳೂರು ಇದ್ದಂತಹ ಒಂದು ನಾಗರಿಕತೆಯನ್ನ ಸುಟ್ಟಾಕಿದಂತಹ ಒಂದು ಶ್ರೇಷ್ಠತೆ ಯಾರಿಗಾದ್ರೂ ಸಲ್ಲತ್ತೆ ಅಂತಂದ್ರೆ ಅದು 2008ರಿಂದ 2013 ತನಕ ಇದ್ದಂತಹ ಬಿಜೆಪಿ ಸರ್ಕಾರ. ಹೇಳಿ ಅಶೋಕ್ ಅವ್ರ ಹೆಂಗ್ ಕಾರಣ, ಅದರ ಜೊತೆಯಲ್ಲೇ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಅವಾಗ ಯಾಕೆ ಮೌನವಾಗಿತ್ತು, ಯಾಕೆ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ? ಬಿಬಿಎಂಪಿ ಇಲ್ವಾ ಅವಾಗ? ಚುನಾವಣೆಗಳಾಗಿತ್ತಲ್ಲ, ಕಾರ್ಪೊರೇಟರ್ಗಳಿದ್ರಲ್ಲ, ಅವರು ಶಾಮೀಲಾಗಿದ್ರ ಹಾಗಾದ್ರೆ ಅವಾಗ? ವಾಪಸ್ ಬರ್ತಾ ಇದ್ದೀನಿ ನಾನು. 2013ರಲ್ಲಿ ಅದಾದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಬಿಎಂಪಿ ಅನ್ನೋದು ಅವತ್ತಿನ ದಿನಕ್ಕೆ ಹೊಸದಾದಂತ ಒಂದು ಕಾನ್ಸೆಪ್ಟ್. ಓ ಹೌದಪ್ಪ, ಒಂದು ಕಾರ್ಪೊರೇಷನ್ ಅಡಿಯಲ್ಲಿ ಇಡೀ ಬೆಂಗಳೂರಿಗೆ ಒಂದು ನವೀಕರಣಗೊಳಿಸುವಂತಹ ಅಥವಾ ಇಡೀ ಬೆಂಗಳೂರನ್ನ ಸುಂದರಗೊಳಿಸುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಬಿಜೆಪಿ ತೆಗೆದುಕೊಂಡು ಬಂದಿದೆ ಅಂತ ಅವತ್ತಿನ ದಿನ ನಾವು ವಿರೋಧ ಪಕ್ಷದಲ್ಲಿದ್ರೂ ಕೂಡ ಈ ಒಂದು ಬಿಲ್ಗೆ ನಾವು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ವಿ. ಹೌದು, ಬೆಂಗಳೂರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು, ತೆಗೆದುಕೊಂಡು ಬರ್ಲಿ, ನಾವು ಜೊತೆಗೆ ನಿಂತ್ಕೋತೀವಿ ಅಂತ. ಆದ್ರೆ ಯಾವಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಶುರುವಾಯಿತು ಬಿಬಿಎಂಪಿಯಲ್ಲಿ 2013ರಲ್ಲಿ ನಾವು ಬಂದ ನಂತರದಲ್ಲಿ, ಐ ಆಮ್ ಗೋಯಿಂಗ್ ದಿಸ್ ಆನ್ ರೆಕಾರ್ಡ್ ಅಂಡ್ ಐ ಆಮ್ ಟೆಲಿಂಗ್ ಯು ವೆರಿ ಕ್ಲಿಯರ್ಲಿ, ಮಾನ್ಯ ಜಾರ್ಜ್ ಅವರಾಗಿರಬಹುದು ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ 2-3 ಮಂತ್ರಿಗಳು ಸೇರಿ ನಾವು ಶುರು ಮಾಡ್ತೀವಿ. ಇಲ್ಲ, ಬೆಂಗಳೂರನ್ನ ಹೀಗೆ ಬಿಟ್ರೆ ಸಾಧ್ಯ ಇಲ್ಲ, ಇದನ್ನ ಮುಂದಿನ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಮೊದಲು ಇಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿರೋದಾಗಿರಬಹುದು, ಮತ್ತೆ ಎಲ್ಲೆಲ್ಲಿ ಒತ್ತುವರಿಗಳಾಗಿದೆ ಅದನ್ನ ತೆರವುಗೊಳಿಸುವಂತದ್ದಾಗಿರ್ಬೋದು. ತಮಗೆ ನೆನಪಿರಬಹುದು ಸ್ಮಿತಾ ಅವರೇ, ಮಾನ್ಯ ಮುಖ್ಯಮಂತ್ರಿಗಳು ತೀವ್ರ ಆಕ್ಷೇಪವನ್ನ, ತೀವ್ರ ಜನರ ಆಕ್ರೋಶವನ್ನ ಆ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂದ್ರೆ ರಾಜಕಾಲುವೆಗಳನ್ನ ಎಲ್ಲೆಲ್ಲಿ ಅವರು ಒತ್ತುವರಿ ಮಾಡಿದ್ದಾರೆ ಅದನ್ನ ತೆರವುಗೊಳಿಸುವಂತ ಪರ್ಮಿಷನ್ ಕೊಟ್ಟಿದ್ದೇ ಅವತ್ತಿನ ದಿನದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಇದು. ಇದಾದ ನಂತರದಲ್ಲಿ ನಾನು ನಿಮಗೆ ಒಂದು ವಿಚಾರ ಹೇಳ್ಬಿಡ್ತೀನಿ. 2024ರಲ್ಲಿ ಇನ್ನೇನು ಇಡೀ ಒಂದು ಬೆಂಗಳೂರನ್ನ ಸುಧಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ಅಂಡ್ ಅಫ್ಕೋರ್ಸ್ ಮಾನ್ಯ ಸಿದ್ದರಾಮಯ್ಯನವರ ಕೂಡ ಒಂದು ನೆರವಿನಲ್ಲಿ ನೇತೃತ್ವದಲ್ಲಿ ಜಿಬಿಎ ಹುಟ್ಕೊಳ್ತು. ಜಿಬಿಎ ಅನ್ನೋದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅನ್ನುವಂಥದ್ದು ಯಾವ ರೀತಿ ಅನ್ನೋದನ್ನ ಶಿವಕುಮಾರ್ ಅವರ ಕನಸಿನ ಕೂಸಿನ ಕೆಳಗಡೆ 7 ಮಂದಿಯ ಶವ ಬಿದ್ದಿದೆ. ಸ್ವಾತಿ ಮೇಡಮ್, ಹೌ ಕ್ಯಾನ್ ಯು ಇಗ್ನೋರ್ ಇಟ್? ಮಾಡಿದ್ದೆ ಚುನಾವಣೆ ಮಾಡೋದಕ್ಕೆ. ಇವರು ಇಲ್ಲಾಜಿಕಲ್ ಆಗಿ ಯಾವಾಗ ಡಿಲಿಮಿಟೇಷನ್ ಮಾಡಿದ್ರಲ್ಲ, ಅದಾದ ನಂತರದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಬಿಜೆಪಿ ಕಾಂಗ್ರೆಸ್ನವರು ಆಡಳಿತದಲ್ಲಿ